ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಿಗ್ಗೆ ರೆಡಿಯಾಗಿದ್ದೀನಿ. ಯಾಕಂದರೆ ಇವತ್ತಿಂದ ನನ್ನ ಮಕ್ಕಳಿಗೆ ರಜೆ ಸಿಕ್ಕಿದೆ, ಎಕ್ಸಾಮ್ ಎಲ್ಲ ಮುಗೀತು. ಹಾಗಾಗಿ ಬೇಗ ಕೆಲಸ ಮಾಡಿ ಬೇಗ ರೆಡಿಯಾಗಿ ಕೂತಿದ್ದು. ಒಂದು ರೀಲ್ಸ್ ಮಾಡೋಕ್ಕಿದೆ. ಇವತ್ತು ಅಪ್ಪು ಸರ್ದು ಬರ್ತಡೆ, ಅವರಿಗೋಸ್ಕರ ಇವತ್ತೊಂದು ರೀಲ್ಸ್ ಮಾಡೋಕ್ಕಿದೆ. ಅದಕ್ಕೂ ರೆಡಿ ಆಗಬೇಕು. ಇವಾಗ ಮಕ್ಕಳಿದ್ದಾರೆ ನೋಡೋಣ. ಮಕ್ಕಳು ಎಕ್ಸಾಮ್ ಎಲ್ಲ ಮುಗೀತು, ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನನ್ನ ಮಕ್ಕಳ ಹತ್ರ ಮಾತಾಡಿಸ್ತೀನಿ ಇವತ್ತು. ಇಬ್ಬರು ಕೂತಿದ್ದಾರೆ, ಎಕ್ಸಾಮ್ ಎಲ್ಲ ಮುಗೀತು. ಇವತ್ತಿಂದ ತುಂಬ ಖುಷಿಯಲ್ಲಿದ್ದಾರೆ. ಇವ್ರ ಹತ್ರ ಎಕ್ಸಾಮ್ ಹೆಂಗಿತ್ತು ಅಂತ ಎಕ್ಸ್ಪೀರಿಯೆನ್ಸ್ ಕೇಳ್ತೀನಿ. ಹಾಯ್ ಚಂದನ. ಹಾಯ್ ಆಶಿ. ಹೇಗಿತ್ತು ಎಕ್ಸಾಮ್ ಎಲ್ಲ? ಹಾಂ, ಎಷ್ಟು 100ಗೆ ಎಷ್ಟು ಬರ್ಬೋದು? 100ಗೆ 200 ಎಲ್ಲರೂ ಬರುತ್ತಾ? ಹಾಂ, ನಿಂಗೆ ಕೊಡ್ತೀನಂದ. ಚಂದನಂಗೆ ಎಷ್ಟು ಬರ್ಬೋದು? ಅವಳಿಗೆ 100, ಇವಳಿಗೆ 100ಗೆ 200 ಬರುತ್ತಂತ. ಹೌದಾ? ಯಾವುದು ಕಷ್ಟ ಯಾವುದು ಅನಿಸ್ತು? ಇಷ್ಟು 6 ಸಬ್ಜೆಕ್ಟಲ್ಲಿ ಕಷ್ಟ ಯಾವುದಾಯ್ತು? ಆಶಿಗೆ CS. ಹೌದಾ? ನಿಂಗೆ CS ಈಸಿಯಾ ಚಂದನಂಗೆ? ಮತ್ತು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಕಾಲೇಜ್ ಸೆಕೆಂಡ್ PU? ಹಾಂ, ಆಮೇಲೆ ಇವಾಗ ಎಲ್ಲಿಗೂ ಹೊರಟಿದ್ದೀರಲ್ಲ, ಯಾವ ಕಡೆ? ಹಾಂ, ಏನು ಪಾರ್ಟಿ ಇದೆಯಾ? ಓ, ಚಂದನ ಬರ್ತಡೇ. ಎಲ್ಲರೂ ನಮ್ಮ ಚಂದನಾಗಿ ವಿಶ್ ಮಾಡಿ ಆಯಿತಾ? ನಮಗೆಲ್ಲ ಇಲ್ಲ, ನಾವು ಮತ್ತೆ ಗರ್ಲ್ಸ್ ಅಲ್ವಾ? ಹಾಂ, ನಮ್ಮನ್ನು ಬಿಟ್ಟು ಇವ್ರು ಪಾರ್ಟಿ ಮಾಡ್ತಾ ಇದ್ದಾರಂತೆ, ನಮಗೆಲ್ಲ ಇಲ್ಲ. ಚಂದನ ಅಮ್ಮನ ಕರ್ಕೊಬರ್ಬೇಕಿತ್ತಾನೆ ಪಾರ್ಟಿಗೆ. ಹೌದಾ? ಅಮ್ಮ ನೋಡ್ತಾ ಇರ್ತಾರೆ ಆಮೇಲೆ. ನಾನು ಬೇಕಂತಾನೆ ಬಿಟ್ಟು ಹೋಗಿದ್ದಾಳೆ ಅಂತ ಅನ್ಕೊತಾರೆ. ಈಗ ಬ್ಯುಸಿ ಇದ್ದಾರೆ ನೋಡಿ. ಆಶಿಗನು ಹಂಗೆ ಒಬ್ಬಳೇ ಹೋಗ್ತಿದ್ದಾಳೆ ಆರಾಮಲ್ಲಿ ನೋಡಿ. ಆಶಿಕಂದು ಮೊನ್ನೆ ಬರ್ತಡೇ ಆಯಿತು, ಕೊಡ್ತಾ ಇಲ್ಲ. ಹೌದು, ಅವಳು ದುಡ್ದ್ರ ಮೇಲೆ ಸ್ಟಾರ್ಟ್ ಮಾಡ್ತಾಳೆ ಪಾರ್ಟಿ ಕೊಡೋಕ್ಕಲ್ಲ ಆಶಿಕಾ? ಬಂದಿದ್ದಾರೆ, ಸರಿ ತಿನ್ಕೊಂಡು ಬಂದರು. ಏನೆಲ್ಲ ತಿನ್ಕೊಬಂದ್ರಿ? ಕ್ರಿಸ್ಪಿ ಫ್ರೈಡ್ ಚಿಕನ್, ಹಾಂ, ಶೇಜ್ವಾನ್ ಚಿಕನ್, ಹಾಂ, ಆಮೇಲೆ ಚಿಕನ್ ಬಿರಿಯಾನಿ. ಇಷ್ಟೆಲ್ಲ ತಿಂದ್ರಾ? ಯಾವ ಹೋಟ್ಲಿಗೆ ಹೋಗಿದ್ದು? ಹೌದಾ? ನಮಗೇನಿಲ್ಲ. ಹಾಂ, ಅಲ್ಲ, ಬನ್ನಿ ಅಂತ ಒಂದು ಮಾತೂ ಕರೆದಿಲ್ಲ, ಬರಬೇಕಿತ್ತಂತೆ. ಹಾಂ, ನೆಕ್ಸ್ಟ್ ಅಂತೆ ನೋಡಿ. ಆದರೆ ಏನೋ ತಂದಿದ್ದಾರೆ. ಏನು ತಂದಿದ್ದೀರಾ? ಹಾಂ, ನೋಡಿ, BBC ತಂದಿದ್ದಾರೆ. ನೋಡೋಣ ಹೇಗಿದೆ ಅಂತ. ನಾನು ನೋಡ್ತೀನಿ ಇವಾಗ ಹೋಗಿ. ಏನೋ ಫ್ರಿಜ್ಜಲ್ಲಿ ತಂದಿದ್ದಾಳೆ, ನೋಡೋಣ. ಫ್ರಿಜ್ಜಲ್ಲಿ ತಂದಿಟ್ಟಿದ್ದಾಳೆ, ನನಗೆ ಗೊತ್ತೇ ಇಲ್ಲ. ನಾನು ಅವಳು ಬರುವ ಮಲ್ಕೊಂಡಿದ್ದೆ. ಏನಿದೆ ಅಂತ ನೋಡ್ತೀನಿ. ಏನೋ BBC ಅಂತೆ. ವಾ, ಸೂಪರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಇಲ್ಲ, ನಾನು ಸ್ವಲ್ಪ ಖಾರ ಇಷ್ಟಪಡೋದು ಜಾಸ್ತಿ. ಆದರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ನೋಡ್ತೀನಿ ನಾನು. ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ನೀವು ತಿನ್ನಿ, ಚೆನ್ನಾಗಿದ್ರೆ ಹೇಳ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.
ಸೂಪರ್ ಆಗಿದೆ. ನಾನು ಸ್ವೀಟ್ ಅಷ್ಟು ಇಷ್ಟಪಡಲ್ಲ, ಅದು ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಗೊತ್ತಾಯಿತು. ಡ್ರೈ ಫ್ರೂಟ್ಸ್ ತುಂಬ ಇಷ್ಟಪಡ್ತೀನಿ, ನನಗೆ ತುಂಬ ಇಷ್ಟ ಡ್ರೈ ಫ್ರೂಟ್ಸ್ ಅಂದರೆ. ಸಾಕು ಇಷ್ಟೇ ತಿಂದೆ, ಚೆನ್ನಾಗಿದೆ ಮಾತ್ರ. ತಿಂದ್ಯಾ? ತಿನ್ನಕ್ಕೆ ತಂದಿದ್ದು ಚಂದ ನನಗೆ. ದುಡ್ಡು ಕೊಟ್ಟಿದ್ಯಾರು? ದುಡ್ಡು ಯಾರು ಕೊಟ್ಟಿದ್ದು? ತಂದಿರೋದು ನೀನು ಇರ್ಬೋದು, ದುಡ್ಡು ಯಾರು ಕೊಟ್ಟಿದ್ದು ಹೇಳು ಹೇಳು ಚಂದನ, ದುಡ್ಡು ಯಾರು ಕೊಟ್ಟಿದ್ದು? ಹಾಂ, ಇಬ್ಬರದು ಚರ್ಚೆ ಆಗ್ತಾ ಇದೆ. ಏನ್ ಕೇಳು? ವೈ ಫಾರ್ ವಾಟ್? ನೋಡಿ, ಮಳೆ ಬರೋ ಥರ ಇದೆ, ಮಿಂಚು ಬರ್ತಾ ಇದೆ, ಒಂದೊಂದು ಡ್ರಾಪ್ ಬೀಳ್ತಾ ಇದೆ ಅಷ್ಟೇ. ಇಲ್ಲೊಂದು ಹದ್ದು, ಇದು ದೊಡ್ಡದಿದೆ, ಸ್ವಲ್ಪ ದೂರದಲ್ಲಿದೆ ನೋಡಿ. ಎನಿ ಟೈಮ್ ಸಿಂಟೆಕ್ಸ್ ಮೇಲ್ಗಡೆನೇ ಕೂತಿರುತ್ತೆ. ನಾನು ಬಟ್ಟೆ ಒಣ ಹಾಕಂತ ಮೇಲ್ಗಡೆ ಬಂದರೆ ಯಾವಾಗ ನೋಡಿದ್ರು ಅಲ್ಲೇ ಕೂತಿರೋದು ನೋಡಿ. ಮಳೆ ಬರೋ ಥರ ಇದೆ, ಅಂದರೆ ಬೇರೆ ದಿಕ್ಕಲ್ಲಿ ಬೇರೆ ಕಡೆ ಮಳೆ ಬರ್ತಾ ಇದೆ, ನಮ್ಮ ಕಡೆ ಬರ್ತಾ ಇಲ್ಲ ಅಷ್ಟೇ. ಇಲ್ಲಿ ಮೋಡಾಗಿದೆ ನೋಡಿ. ಇದರಲ್ಲಿ ಈ ಗಿಡದಲ್ಲಿ, ಮರದಲ್ಲಿ ತುಂಬ ಹಕ್ಕಿ ಇದೆ. ಚಿಕ್ಕ ಚಿಕ್ಕ ಚಿಕ್ಕದ ಹಕ್ಕಿ ಎಲ್ಲ ಕೂತಿದೆ ಮರದಲ್ಲಿ. ಸ್ವಲ್ಪ ಮಳೆ ಬರಲಿ ಥರ ಇದೆ. ತುಂಬ ಸಿಕ್ಕಾಪಟ್ಟೆ ಸೆಕೆ ಇದೆಯಲ್ವ, ಸ್ವಲ್ಪ ಮಳೆ ಬಂದರೆ ಸ್ವಲ್ಪ ತಂಪಾಗುತ್ತೆ. ನನಗೆ ಬೇಜಾರಾದಾಗ ಸೀದಾ ಟೆರೆಸ್ ಹತ್ರ ಬರ್ತೀನಿ. ಟೆರೆಸ್ ಹತ್ರ ಬಂದು ಸುಮ್ಮನೆ ಆ ಕಡೆ ಈ ಕಡೆ ವಾಕ್ ಮಾಡ್ತಾ ಟೈಮ್ ಪಾಸ್ ಮಾಡೋದು. ಒಂದೊಂದು ಸಲ ಬೇಜಾರಾಗುತ್ತೆ. ಮಕ್ಕಳೆಲ್ಲ ಇದ್ದರೆ ಮಾತಾಡೋಣ ಅಂತ ಒಂಥರ ಖುಷಿಯಾಗುತ್ತೆ. ಮಕ್ಕಳಿಲ್ಲ ಅಂದರೆ ಒಂಥರ ಬೋರ್ ಆಗೋದು. ಇವತ್ತಿಂದ ನನ್ನ ಮಗಳಿದ್ದಾಳೆ, ಇನ್ನು ಪರವಾಗಿಲ್ಲ. ಇಲ್ಲಾಂದರೆ ಸ್ವಲ್ಪ ಟೈಮ್ ಹೋಗೋದೇ ಕಷ್ಟ ಆಗುತ್ತೆ. ಬೇರೆ ಕೆಲಸ ಎಲ್ಲ ಮಾಡಿದ್ಮೇಲೆ ಸುಮ್ಮನೆ ಕೂತಿರಬೇಕು. ಇವತ್ತಿಂದ ನನ್ನ ತಮ್ಮಂದು ಮದುವೆ ಇದೆ, ಅದಕ್ಕೆ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇದೆ. ಒಂದು 6 ಮಂತ್ ಆಯಿತು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿರಲಿಲ್ಲ. ಇವತ್ತು ನಮ್ಮ ಅಕ್ಕ ಹೇಳಿದ್ದಾರೆ, ಇವತ್ತಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಬಾ ಅಂತ. ಇವತ್ತು ನೈಟಿಂದ 9 to 10. ಯಾಕಂದರೆ ಕ್ಲಾಸ್ ಮಕ್ಕಳು ಬೇರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ವ, ಅವ್ರದ್ದೆಲ್ಲ ಮುಗಿದ್ರ ಮೇಲೆ ನಮ್ಮದು ಸ್ಟಾರ್ಟು. ಯಾಕಂದರೆ ನಮ್ಮ ತಂಗಿಯವರೆಲ್ಲ ವರ್ಕ್ ಮಾಡ್ತಾರೆ, ಅವ್ರು ಬರೋದೇ ಸಂಜೆ. ಅವ್ರು ಬಂದು ಕೆಲಸ ಎಲ್ಲ ಮಾಡಿ ಸಂಜೆ ನೈಟು ಎಲ್ಲ ಒಟ್ಟಾಗಿ ಪ್ರಾಕ್ಟೀಸ್ ಮಾಡೋಣ ಅಂತ ಇವತ್ತಿಂದ ಸ್ಟಾರ್ಟು. ಇವತ್ತು ಹೋಗಬೇಕು. ತುಂಬ ಟೈಮ್ ಆಯಿತು ನಾನು ಹೋಗ್ತಿರಲಿಲ್ಲ. ಅಲ್ಲಿ ಸಾಧ್ಯವಾದರೆ ವೀಡಿಯೋ ಮಾಡ್ತೀನಿ, ಮಾಡೋಕ್ಕಾದರೆ